ಪರ್ಯಾಯ ಮುಸ್ಲಿಂ ಲೀಡರ್ಗೆ ವೇದಿಕೆಯಾಗಿದ್ದ ದಾವಣಗೆರೆ ದಕ್ಷಿಣ ರಿಸಲ್ಟ್ ಬಳಿಕ ಮತ್ತಷ್ಟು ಆಕ್ಟಿವ್ ಆದ ಮುಸ್ಲಿಂ ಜೋಡೆತ್. ಪರ್ಯಾಯ ಮುಸ್ಲಿಂ ಲೀಡರ್ಗೆ ದಾವಣಗೆರೆ ದಕ್ಷಿಣ ರಿಸಲ್ಟ್ ಬಳಿಕ ಮತ್ತಷ್ಟು ಆಕ್ಟಿವ್ ಆಗಿದ್ದಾರೆ ಮುಸ್ಲಿಂ ಜೋಡೆತ್ತು. ಅಲ್ಪಸಂಖ್ಯಾತರಿಗೆ ಬಲಗೈಯಾಗಿ ನಿಂತ ಮತ್ತಿಬ್ಬರು ಕೈ ನಾಯಕರು ಜಮೀರ್ ಬದಲು ಡಿಕೆ ಇಬ್ಬರು ಲೀಡರ್ ಮೊರೆ ಹೋಗಿದ್ದು ಯಾಕೆ? ಹಾಗಾದ್ರೆ ಇನ್ನು ಮುಂದೆ ಕಾಂಗ್ರೆಸ್ಗೆ ಜಮೀರ್ ಅವಶ್ಯಕತೆನೇ ಇಲ್ವಾ? ಪರ್ಯಾಯ ಮುಸ್ಲಿಂ ಲೀಡರ್ಗೆ ವೇದಿಕೆಯಾಗಿದ್ದ ದಾವಣಗೆರೆ ದಕ್ಷಿಣ. ಈ ಬಾರಿ ದಾವಣಗೆರೆ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತ ಸಮುದಾಯ ಅಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು, ಅಷ್ಟು ಬೇಸರವನ್ನ ವ್ಯಕ್ತಪಡಿಸಿದ್ರು. ದಾವಣಗೆರೆ ಮಾತ್ರ ಕಾಂಗ್ರೆಸ್ ತೆಕ್ಕೆಗೆ ಆಯಿತು. ಜಮೀರ್ ಅಹ್ಮದ್ ಖಾನ್ ದಾವಣಗೆರೆಗೆ ಬರ್ತಾರೆ, ಪ್ರಚಾರವನ್ನ ಮಾಡಲ್ಲ, ನಾಮಕಾವಸ್ಥೆ ಬರ್ತಾರೆ, ಔತಣ ಕೂಟ ಇರುತ್ತೆ, ಎಸ್ ಮಲ್ಲಿಕಾರ್ಜುನ ಅವರ ಮನೆಯಲ್ಲಿ ಊಟವನ್ನ ಸೇವಿಸ್ತಾರೆ, ಒಂದು ಪ್ರೆಸ್ ಮೀಟ್ ಮಾಡ್ತಾರೆ, ನಾವೆಲ್ಲರೂ ಒಟ್ಟಿಗೆ ಇದ್ದೀವಿ ಅನ್ನೋ ಥರ ತೋರಿಸ್ಕೊಳ್ತಾರೆ. ಅಲ್ಲಿಂದ ಮತ್ತೆ ಕಾಲ್ ಕೀಳ್ತಾರೆ ಬಾಗಲಕೋಟೆಗೆ. ಅದಾದ್ಮೇಲೆ ಅಜರುದ್ದೀನ್ ಅನ್ನ ಕರೆಸಿ ಡಿಕೆ ಶಿವಕುಮಾರ್ ದಾವಣಗೆರೆಯಲ್ಲಿ ಪ್ರಚಾರವನ್ನ ಮಾಡಿಸ್ತಾರೆ. ಇಲ್ಲಿ ಇದರಿಂದ ಹಾಗಾದ್ರೆ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆಗೆ ಅವಶ್ಯಕತೆ ಇಲ್ವಾ ಅಂತ ನೋಡೋದಾದ್ರೆ ಆ ಥರ ಥಿಂಕ್ ಮಾಡೋದು ಕಷ್ಟ ಇಲ್ಲಿ. ಯಾಕಂತ ಅಂದ್ರೆ ಜಮೀರ್ ಅಹ್ಮದ್ ಖಾನ್ ಈಗ ತನ್ನ ವರ್ಚಸ್ಸನ್ನ ತಾನು ಉಳಿಸ್ಕೊಂಡ್ರು. ಕೇರಳದಲ್ಲಿ ಆದಂಥ ಗೆಲುವು ದಾವಣಗೆರೆಯಲ್ಲಿ ಹೇಗೂ ಕಾಂಗ್ರೆಸ್ ಗೆದ್ಕೊಂಡು ಬಂತು, ತಮ್ಮ ವರ್ಚಸ್ಸನ್ನ ತಾವು ಉಳಿಸ್ಕೊಂಡ್ರು. ಬಟ್ ಜಮೀರ್ ಅಹ್ಮದ್ ಖಾನ್ ವಿಚಾರಕ್ಕೆ ಅಲ್ಪಸಂಖ್ಯಾತರು ಎಷ್ಟೆಲ್ಲ ಫೈಟ್ ಮಾಡಿದ್ರು. ಯಾಕೆ ಹಾಗಾದ್ರೆ ಒಂದಿನದ ಮಟ್ಟಿಗಾದ್ರೂ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆಗೆ ಕರೆಸಿದ್ದು? ಸಿದ್ದರಾಮಯ್ಯ ಮಾತನಾಡಿ ಒಂದು ವೇಳೆ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆಗೆ ಬಂದಿಲ್ಲ ಅಂದಿದ್ರೆ ಅದರ ಎಫೆಕ್ಟ್ ನಿಜವಾಗ್ಲೂ ಕಾಂಗ್ರೆಸ್ಗೆ ಆಗ್ತಾ ಇತ್ತು. ಯಾಕೆ SDPI 18,500 ಮತಗಳನ್ನು ತೆಗೆದುಕೊಳ್ತು. ಮತ ಅಲ್ಲಿ ವಿಭಜನೆ ಆಗಿದೆ, ಮುಸ್ಲಿಂ ಮತ ವಿಭಜನೆ ಆಗಿರುವಂಥದ್ದು ಪಕ್ಕ ಆಗಿದೆ.